ಎಲ್ರಿಗೂ, ನಾನು ರಮ್ಯಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ಶನಿವಾರದ ಲಾಂಗ್ ವಿಡಿಯೋ ಆಗಿದೆ. ಇದರಲ್ಲಿ ನಾನು ನನ್ನ ಮೀಲ್ ಪ್ಲ್ಯಾನು ಹಾಗೆ ನೆಕ್ಸ್ಟ್ ವೀಕಿಗೆ ಬೇಕಾದ ಎಲ್ಲ ಮೀಲ್ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಿದ್ದೀನಿ. ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಾನು ಬೆಳಗ್ಗೆ ಇದ್ದಾಗಲೇ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋ ಥರ ಇತ್ತು, ತುಂಬಾ ತಲೆನೋವಾಗಿತ್ತು. ಅದಕ್ಕೆ ಅಂತ ನಾನು ಯಾವಾಗಲೂ ಇದೇನೆ, ತಲೆನೋವು ಬಂದರೆ ತೈಲ ಹಚ್ಕೊತೀನೋ ಇಲ್ವೋ 1 ಕಪ್ ಕಾಫಿ ಇರಲೇಬೇಕು. ಅದಕ್ಕೆ ಅಂತ ನಮ್ಮ ಹಸ್ಬೆಂಡು ಫಸ್ಟ್ ಹೋಗಿ ಹಾಲು ತೊಗೊಂಡು ಬಂದು ಕೊಟ್ಬಿಟ್ಟು ಕಾಫಿ ಮಾಡಿದ್ರು ಅವರೇ. ಇದಾದಮೇಲೆ ನನಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕೂಡ ಸ್ವಲ್ಪ ಟಯರ್ಡಾಗಿತ್ತು. ಆವಾಗ ನಮ್ಮ ಹಸ್ಬೆಂಡೇನೆ ಉಪ್ಪಿಟ್ಟನ್ನು ಮಾಡಿದ್ರು. ಇದಾದಮೇಲೆ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಯೂಶ್ವಲ್ ರೂಟೀನ್ ಇದೇನೆ, ಬೆಡ್ರೂಮ್ನೆಲ್ಲ ನೀಟ್ ಮಾಡಿಕೊಂಡು ಹಾಗೆಯೇ ಬೆಡ್ ಸ್ಪ್ರೆಡ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಚೇಂಜ್ ಮಾಡ್ತಾ ಇರ್ತೀವಿ. ಇದು ಯೂಶ್ವಲಿ ಶನಿವಾರ ಇಲ್ಲ ಭಾನುವಾರ ಈ ಕೆಲಸನೇ ನಮ್ಮ ಮನೇಲಿ ಇರುತ್ತೆ. ಹಾಗೆ ಈ ಶನಿವಾರ ಅಂತೂ ನಮ್ಮ ಮನೆಯಲ್ಲಿ ನಮ್ಮ ಮಗನಿಗೂ ಸ್ಕೂಲಲ್ಲಿ ಹಾಲಿಡೇ ಇತ್ತು, ಹಾಗೆ ನಮ್ಮ ಹಸ್ಬೆಂಡ್ಗೇನು ಆಫೀಸೂ ಹಾಲಿಡೇ ಇದ್ದರಿಂದ ಅವರಿಬ್ಬರು ನನಗೆ ತುಂಬಾ ಹೆಲ್ಪ್ ಮಾಡಿದರು. ಆದ್ದರಿಂದ ನನಗೆ 3 ಅವರ್ ಆಗೋ ಕೆಲಸ 1 ಅವರಲ್ಲಿ ನಾನು ಕಂಪ್ಲೀಟ್ ಮಾಡಿಬಿಟ್ಟೆ. ನಿಮ್ಮ ಮನೆಯಲ್ಲೂ ಹಿಂಗೇನಾ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಇವಾಗಲೇ ರೀಸೆಂಟಾಗಿ ಫ್ಲಿಟೆಡ್ ಬೆಡ್ಶೀಟ್ನ ತೊಗೊಂಡಿದ್ದೆ ಮೀಶೋಲ್ಲಿ. ಅದು ತುಂಬಾ ಚೆನ್ನಾಗಿರೋ ಥರ ಇತ್ತು. ಯಾಕಂದರೆ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಅವರು ಬೆಡ್ ಮೇಲೆಲ್ಲ ತುಂಬ ಆಟ ಆಡ್ಕೊಂಡಿರ್ತಾರೆ, ಆವಾಗವಾಗ ಕ್ಲೀನ್ ಮಾಡ್ತಾನೇ ಇರೋ ಥರ ಇರುತ್ತೆ. ಹಾಗೆ ಬೆಡ್ಶೀಟೆಲ್ಲ ಆ ಕಡೆಗೆ ಈ ಕಡೆಗೆ ಮೂವ್ ಆಗ್ತಾನೇ ಇರುತ್ತೆ. ಇವಾಗ ನನ್ನ ಹತ್ರ ಇದು ಆಲ್ರೆಡಿ ಇದ್ದಿದ್ದು, ಇದು ಫ್ಲಿಟೆಡ್ ಅಲ್ಲ, ಇದು ನಾರ್ಮಲ್ ಬೆಡ್ಶೀಟೇನೆ. ನಾನು ಫ್ಲಿಟೆಡ್ ಬೆಡ್ಶೀಟ್ನ ವಾಶ್ ಮಾಡೋಕ್ಕಾದಾಗ ಸರಿ ಇದನ್ನೇ ನಾವು ಒಂದು 4 ಕಡೆಗೆ ಮನೇಲಿದ್ದು ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡಿಕೊಂಡೆ, ಅದು ಯೂಸ್ ಮಾಡಿಕೊಂಡು ಫಿಕ್ಸ್ ಮಾಡಿಕೊಂಡೆ. ಇದು ಸೇಮ್ ಫ್ಲಿಟೆಡ್ ಬೆಡ್ಶೀಟ್ ಥರನೇ ಇತ್ತು. ಇದು ಯಾವ ಕಡೆನೂ ಮೂವ್ ಆಗಿಲ್ಲ, ಹಾಗೆ ನೀಟಾಗೂ ಇತ್ತು. ಹಾಗೆ ಇವತ್ತಿನ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಕಿಚನ್ಗೆ ಬಂದೆ. ನಮ್ಮ ಹಸ್ಬೆಂಡೇ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದರು, ಆದರೆ ನನಗೇನೋ ನಾನೇ ಮಾಡಬೇಕು ಅಂತ ಅನ್ನಿಸ್ತು. ಇವಾಗ ಸ್ವಲ್ಪ ನನಗೆ ಹೆಲ್ತ್ ಸರಿ ಹೋಗಿರೋದ್ರಿಂದ ಬಂದುಬಿಟ್ಟು ಇವತ್ತು ನುಗ್ಗೆಕಾಯಿ ಗೊಜ್ಜು ಹಾಗೆ ಅನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅದಕ್ಕೆ ಅಂತ ಹುಣಸೆಹಣ್ಣ ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ಬಿಡ್ತೀನಿ, ಅದು ಸ್ವಲ್ಪ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಇದಾದಮೇಲೆ ಅದೇ ಬಿಸಿನೀರಲ್ಲೇ ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ. ಇವಾಗ ಅಕ್ಕಿ ತೊಳೆದಾಯಿತು, ಅನ್ನಕ್ಕೆ ಇಟ್ಟಾದಮೇಲೆ ಈ ನುಗ್ಗೆಕಾಯಿನ ತಂದು ನಾನು 1 ವಾರದ ಮೇಲೆ ಆಯಿತು. ಇದು ಜಾಸ್ತಿ ಇರೋದ್ರಿಂದ ನಾನು ಅವತ್ತೇ ಕಟ್ ಮಾಡಿ ಇಟ್ಕೊಂಡೆ. ಹಾಗಂತ ಇವಾಗ ನಾನು ಸ್ವಲ್ಪ ತಗೊಂಡು ಯೂಸ್ ಮಾಡ್ಕೊತಿದ್ದೀನಿ, ವಾಶ್ ಮಾಡಿಬಿಟ್ಟು. ತುಂಬಾ ಫ್ರೆಶ್ ಆಗಿದೆ. ಹಾಗೆ ನಾನು ಇವಾಗ ಬಿಸಿನೀರನ್ನ ಯೂಸ್ ಮಾಡಿ ಅನ್ನ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬಾ ಈಸಿ ಅನಿಸುತ್ತೆ. ಹಾಗೆ ಒಂದು 20 ನಿಮಿಷದಲ್ಲಿ ಆಗಿಬಿಡುತ್ತೆ. ಇವಾಗ ಅನ್ನ ಇನ್ನೊಂದು ಸ್ವಲ್ಪ ಬೇಯಬೇಕಾಗುತ್ತೆ. ಇದಾಗಿರೋ ಸೈಡ್ ಬೈ ಸೈಡಲ್ಲೇ ಸಿಂಕಲ್ಲಿ ಪಾತ್ರೆ, ಬೆಳಗ್ಗೆದು ಬ್ರೇಕ್ಫಾಸ್ಟಿಗೆ ಬಿದ್ದಿರೋ ಪಾತ್ರೆ ಎಲ್ಲ ಸಿಂಕ್ ಫುಲ್ಲಾಗಿತ್ತು. ಫಸ್ಟು ನಾನು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇವಾಗ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅನ್ನ ಬೇಯೋಷ್ಟರಲ್ಲಿ. ನಾನು ಯೂಶ್ವಲಿ ಯಾವಾಗ್ಲೂ ಕುಕ್ಕಿಂಗ್ ಮಾಡುವಾಗಲೇ ಸ್ವಲ್ಪ ಸಾಮಾನೆಲ್ಲ ಅವಾಗವಾಗೆ ವಾಶ್ ಮಾಡ್ಕೊಂಬಿಡ್ತೀನಿ. ಆದರೆ ಸಮ್ಟೈಮ್ಸು ಅದು ವಾಶ್ ಮಾಡಬೇಕು ಅಂತಲೇ ಅನಿಸಲ್ಲ, ಆಮೇಲೆ ಮಾಡ್ಕೊಳ್ಳೋಣ ಅನ್ನೋ ಥರನೇ ಮೈಂಡ್ಸೆಟ್ ಇರುತ್ತೆ. ಬಟ್ ಇವತ್ತೇನೋ ನನಗೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಕುಕ್ ಮಾಡೋಣ ಅಂತ ಅನ್ನಿಸ್ತು. ಹಾಗೆಯೇ ಎಲ್ಲನೂ ವಾಶ್ ಮಾಡ್ಕೊಂಡಾದ್ಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಸೈಡ್ ಬೈ ಸೈಡಲ್ಲಿ ಎಲ್ಲ ವೆಜಿಟೇಬಲು ನಾನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಗೊಜ್ಜು ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ನೋಡಿ ಅನ್ನನೂ ಬೆಂದಿದೆ. ಇವಾಗ ಅನ್ನದ ಕೆಲಸ ಮುಗೀತು, ಬರೀ ಗೊಜ್ಜು ಹಾಗೆ ಅದಕ್ಕೆ ಸೈಡ್ಗೆ ಏನಾದರೂ ಹಪ್ಪಳ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಇವಾಗ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿನೂ ಹಾಗೆ ಚಿಕನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೆ. ಬಟ್ ಅದನ್ನು ಸ್ವಲ್ಪ ಕ್ರಷ್ ಮಾಡ್ಕೊಳ್ಳೋದನ್ನ ಮರ್ತೋಗ್ಬಿಟ್ಟೆ. ಅದಕ್ಕೆ ಇವಾಗ ನಾನು ಅದನ್ನೆಲ್ಲನೂ ಒಂದು ಕಲ್ಲಲ್ಲಿ ಕ್ರಷ್ ಮಾಡ್ಕೊತಾ ಇದ್ದೀನಿ. ಚಿಕನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ನಾವು ಚಿಕ್ಕ ಆನಿಯನ್ನ ಎಷ್ಟು ಯೂಸ್ ಮಾಡ್ತೀವೋ ಸಾರಲ್ಲಾಗಲಿ ಗೊಜ್ಜಲ್ಲಾಗಲಿ ಅದು ತುಂಬಾ ಟೇಸ್ಟಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ಅದನ್ನು ಸುಳಿಯೋದೊಂದೇ ದೊಡ್ಡ ಪ್ರಾಬ್ಲಮ್ಮು. ನಾನು ಯಾವಾಗ ಬೇಕೋ ಆವಾಗಲೇ ಸುಳ್ಕೊತೀನಿ. ನಾನು ಫ್ರಿಜ್ಜಲ್ಲೆಲ್ಲ ಇಟ್ಟು ಯಾವುದನ್ನು ಸ್ಟೋರೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಹಾಗೆ ಇದನ್ನೆಲ್ಲ ಹಾಕಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಹುರ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ನುಗ್ಗೆಕಾಯಿನ ಆ್ಯಡ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಬದನೆಕಾಯಿನ ಆ್ಯಡ್ ಮಾಡ್ಕೊತೀನಿ. ಇದು ನಮ್ಮ ಮನೇಲಿ ಎಲ್ರಿಗೂ ಫೇವ್ರೆಟ್ ಗೊಜ್ಜೆ. ನೀವು ಬೇಕಾದರೂ ಈ ಗೊಜ್ಜನ್ನ ಟ್ರೈ ಮಾಡಿದ್ದು ತುಂಬಾ ಟೇಸ್ಟಾಗಿರುತ್ತೆ. ಇವಾಗ ಚಳಿಗಾಲ
ಇಲ್ಲ ಮಳೆಗಾಲದಲ್ಲಿ ಈ ಥರ ಗೊಜ್ಜು ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ. ಹಾಗೆಯೇ ಅದು ಬೇಯ್ತಾ ಇರುವ ಸೈಡ್ ಬೈ ಸೈಡಲ್ಲೇ ನಮ್ಮ ಮಗನಿಗೆ ಹೆಲ್ತ್ ಡ್ರಿಂಕ್ಸ್ ಸಹ ಖಾಲಿ ಆಯಿತು. ನಾನು ಕಿಚನಲ್ಲಿ ಇರುವಾಗಲೇ ಹಿಂಗೇನೆ ಎಲ್ಲ ಬಾಟಲ್ಸ್ ನಾನು ಚೆಕ್ ಮಾಡ್ತಾ ಇರ್ತೀನಿ. ಯಾವುದಾದ್ರೂ ಖಾಲಿ ಆದರೆ ಅಟ್ ಎ ಟೈಮೇ ವಾಶ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ಬೇಕಾದಾಗ ರೀಫಿಲ್ ಮಾಡ್ಕೊತೀನಿ. ಹಾಗೆ ಇದು ನಾನು ಮನೇಲಿ ಮಾಡಿರೋ ಸಾಂಬಾರು ಪೌಡರು. ಇವಾಗ ಗೊಜ್ಜಿಗೆ ನಾನು ಬೇರೆ ಯಾವ ಥರ ಖಾರ ಅಥವಾ ಏನೂ ಯೂಸ್ ಮಾಡಲ್ಲ. ಅದೇ ಸಾಂಬಾರು ಪೌಡರ್ನ ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರನ್ನೇ ಹಾಕ್ಕೊತೀನಿ. ನಾನು ಆಲ್ವೇಸ್ ಕುಕ್ಕಿಂಗ್ ಬೇಗ ಆಗಬೇಕಂದ್ರೆ ಫಸ್ಟು ಸ್ಟಾರ್ಟ್ ಮಾಡೋದೇ ಬಿಸಿನೀರಿಂದನೇ. ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡು ಅದಾದಮೇಲೆ ನಾನು ಎಲ್ಲ ಕೆಲಸ ಮಾಡ್ತೀನಿ. ಅದು ನನಗೆ ತುಂಬಾ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಹೀಗೆ ಗೊಜ್ಜು ಬೇಯೋ ಟೈಮಲ್ಲೇ ನಾನು ಇವತ್ತಿನ ಸೈಡ್ ಡಿಶ್ಶಿಗೆ ಅಂತ ಟೊಮೆಟೊ ಹಪ್ಪಳನ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೂ ಈ ಗೊಜ್ಜಿಗೆ ಸಹ ಇದು ಅನ್ನ ಹಾಗೂ ಗೊಜ್ಜಿಗೆ ಸಹ ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸೈಡ್ ಬೈ ಸೈಡಲ್ಲಿ ನಾನು ಸ್ನ್ಯಾಕ್ಸ್ ಬಾಕ್ಸನ್ನ ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ಸಮ್ಟೈಮ್ಸ್ ಹಿಂಗೆ ಮಾಡೋದು, ಆನಿಯನ್ ರಿಂಗ್ಸ್ ಆಗಲಿ, ಇಲ್ಲಾಂದರೆ ಈ ಥರ ಟೊಮೆಟೊ ಹಪ್ಪಳ ಯಾವುದಾದ್ರೂ ಆಗಲಿ, ಯಾವುದಾದ್ರೂ ಇರಲಿ, ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಈ ಥರ ಬಾಟಲಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ಮ್ಯಾಕ್ಸಿಮಮ್ 1 ರಿಂದ 2 ದಿನದ ಒಳಗಡೆ ನಾವು ಇದನ್ನು ಖಾಲಿ ಮಾಡಿಬಿಡ್ತೀವಿ. ಯಾಕಂದರೆ ಔಟ್ಸೈಡು ಸ್ನ್ಯಾಕ್ಸ್ ತಿನ್ನೋದು ಬದಲು ಇದಾದರೂ ತಿನ್ಬೋದು ಅಂತ ಒಂದೇ ಕನ್ಸರ್ನಿಂದನೇ. ಇದು ತುಂಬ ಹೆಲ್ತಿ ಅಂತ ಅಲ್ಲ ನಾನು ಹೇಳಕ್ಕೆ ಬರಲ್ಲ. ಇದೇ ನಮ್ಮ ಸ್ನ್ಯಾಕ್ಸ್ ಕಾರ್ನರು. ನಮಗೆ ಯಾವ ಥರ ಸ್ನ್ಯಾಕ್ಸ್ ಬೇಕೋ ಆ ಥರ ಸ್ನ್ಯಾಕ್ಸ್ನ ಸಮ್ಟೈಮ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀವಿ, ಇಲ್ಲ ಸಮ್ಟೈಮ್ಸು ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಂಬರ್ತೀವಿ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ನಮ್ಮ ಮನೆಯಲ್ಲಿ. ಇದನ್ನು ನಾವು ಮ್ಯಾಕ್ಸಿಮಮ್ 1 ರಿಂದ 2 ದಿನದಲ್ಲೇ ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗೆಯೇ ಸೈಡ್ ಬೈ ಸೈಡಲ್ಲೇ ಗೊಜ್ಜು ಸಹ ಬೆಂದೋಯ್ತು. ಇವಾಗ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದೀವಿ. ನಮ್ಮ ಹಸ್ಬೆಂಡೇ ಬಡಿಸ್ತಿದ್ದಾರೆ. ಬಿಸಿ ಅನ್ನ, ಹಾಗೆ ಸ್ವಲ್ಪ ತುಪ್ಪ, ಹಾಗೆ ಸ್ವಲ್ಪ ಗೊಜ್ಜು. ನಾನಿವಾಗ ಮಿಕ್ಸ್ ಮಾಡ್ಕೊಂಡು ತಿಂದಿದ್ದಾಯಿತು. ಇದೆಲ್ಲ ಆದಮೇಲೆ ನಾನು ಮಧ್ಯಾಹ್ನದಲ್ಲೆಲ್ಲ ಮಲಗಕ್ಕೆ ಹೋಗಲ್ಲ. ನಮ್ಮ ಮಗನಿಗೆ ನಾಳೆ ಟೆಸ್ಟ್ ಇರೋದ್ರಿಂದ ಅವನಿಗೆ ಸ್ವಲ್ಪ ಹೇಳ್ಕೊಡ್ಬೇಕಾಗುತ್ತೆ. ಅದಕ್ಕೆ ನಾನೆಲ್ಲನೂ ಬರ್ಕೊಡ್ತಿದ್ದೀನಿ ಏನೇನು ಓದಬೇಕು ಅಂತ. ಹಾಗೆಯೇ ನಾನು ನನ್ನ ಮಗನದು ಸ್ಕೂಲ್ ಯೂನಿಫಾರ್ಮ್ ಎಲ್ಲನೂ ಮುಂಚಿನ ದಿನವೇ ವಾಶ್ ಮಾಡಿ ಇಟ್ಕೊಂಡಿದ್ದಾಯಿತು. ಅದಕ್ಕೆ ನನಗೆ ಇವತ್ತು ಸ್ವಲ್ಪ ಫ್ರೀಯಾಗಿದ್ದೀನಿ. ಇದಾದಮೇಲೆ ಇವಾಗ ಮೀಲ್ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಸ್ಟಿಕ್ಕರ್ನ ನಾನು ತುಂಬ ತಿಂಗಳು ಮುಂಚೆನೇ ತೊಗೊಂಡಿದ್ದಾಯಿತು. ಹಾಗೆ ನಮ್ಮ ಮಗನಿಗೆ ಸ್ಕೂಲ್ ಸಮ್ಮರ್ ಹಾಲಿಡೇಸ್ ಕೊಟ್ಟಾಗ ನಮಗದು ಯೂಸ್ಫುಲ್ ಅಂತ ಅನಿಸ್ಲಿಲ್ಲ. ಆದರೆ ಇವಾಗ ನಮಗೆ ಯೂಸ್ ಆಗುತ್ತೆ ನಮ್ಮ ಮಗ ಸ್ಕೂಲ್ಗೆ ಹೋಗ್ತಿರುವಾಗ. ಹಾಗೆ ವೆಜಿಟೇಬಲ್ ಎಲ್ಲ ಫ್ರಿಜ್ಜಲ್ಲಿ ಸಹ ಖಾಲಿಯಾಗಿದೆ. ಕ್ಯಾರೆಟು ಹಾಗೆ ಬೀನ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದು ಟೊಮೊಟೊ ಒಂದು 5 ಇದೆ. ಇದು ಒಂದು ವಾರಕ್ಕಾಗಲ್ಲ. ಅದಕ್ಕೆ ಅಂತ ನಾನು ಎಲ್ಲ ಚೆಕ್ ಮಾಡಿಕೊಂಡು ಬರೆದಿಟ್ಕೊತಿದ್ದೀನಿ. ಹಾಗೆಯೇ ಬೆಳಗ್ಗೆನೇ ನಾನು ಅಕ್ಕಿನ ನೆನೆಸಿಟ್ಟಾಯಿತು ದೋಸೆ ಹಾಗೂ ಇಡ್ಲಿಗೆ. ಇದು ಸೋಮವಾರಕ್ಕಾಗುತ್ತೆ ಅಂದ್ಬಿಟ್ಟು ಫಸ್ಟು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ನಾನು ಮ್ಯಾಕ್ಸಿಮಮ್ 2 ಡೇಸ್ ಒಳಗೇ ನಾವು ಹಿಟ್ಟನ್ನೆಲ್ಲ ಖಾಲಿ ಮಾಡಿಬಿಡ್ತೀವಿ. 1 ವಾರ ಅಂತಲ್ಲ, ನಾನೇನು ಸ್ಟೋರ್ ಮಾಡೋಕ್ಕೆಲ್ಲ ಹೋಗಲ್ಲ. ಹಾಗೆ ಇದೆಲ್ಲ ಆದಮೇಲೆ ಮೀಲ್ ಪ್ಲ್ಯಾನ್ನ ಬರ್ಕೊಂಡಿದ್ದಾಯಿತು. ಹಾಗೆ ಗ್ರಾಸರಿ ಲಿಸ್ಟು ಸಹ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ